ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ಇವತ್ತೊಂದು ರ್ಯಾಂಡಮ್ ಆಗಿ ಹೀಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆಯಿಂದ ಶೂಟ್ ಮಾಡಲಿಕ್ಕೆ ಆಗಿರಲಿಲ್ಲ, ಬಟ್ ಅರೌಂಡ್ ಒಂದು 11-11:30 ಸಮಥಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕರೆಕ್ಟ್ ನೆನಪಿಲ್ಲ ಯಾವಾಗ ತೊಗೊಂಡಿದ್ದೀನಿ ಅಂತ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಇದೊಂದು 2 days ವ್ಲಾಗ್ಸನ್ನು ನಾನು ಮಿಕ್ಸಪ್ ಮಾಡಿ ಆದಷ್ಟು ಕ್ಲಿಪ್ಪಿಂಗ್ಸ್ನೆಲ್ಲ ತಗೊಂಡು ಒಂದು ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಯಾವತ್ತೇ ಹೇಳಿದ್ದೆ, ನನಗೆ ಅದು ಕಂಟಿನ್ಯೂ ಆಗಿ ನನಗೆ ವ್ಲಾಗ್ ಮಾಡಲಿಕ್ಕೆಲ್ಲ ಆಗಲ್ಲ. ಮಗು ಹೆಂಗೆ ಸಪೋರ್ಟ್ ಮಾಡುತ್ತೆ ಅದೇ ಥರ ನಾವು ವ್ಲಾಗ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಇದು 2 days ವ್ಲಾಗನ್ನು ಮಿಕ್ಸ್ ಮಾಡಿ ಒಂದು ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ, ಕ್ಲಿಪ್ಪಿಂಗ್ಸ್ನೆಲ್ಲ ಮಿಕ್ಸ್ ಮಾಡಿ. ಸೊ ಇವತ್ತು ಹಿಂಗೆ ಮಧ್ಯಾಹ್ನ ಅವನು ಸ್ನಾನ ಮಾಡಿ ಮಲಗಿ ಎಲ್ಲ ಎದ್ದಾದಮೇಲಿಂದ ಕ್ಲಿಪ್ಪಿಂಗ್ ಇದು. ಅವನು ಹಿಂಗೆ ಆಟ ಆಡ್ತಾಯಿದ್ದ, ಹಂಗೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಇವತ್ತು ತಂಗಿ ಕೂಡ ಹಾಸ್ಟೆಲಿಂದ ಮನೆಗೆ ಬರ್ತಾಯಿದ್ಲು. ತಂಗಿ ಅಂದರೆ ನನ್ನ ಇನ್ನೊಂದು ಕಸಿನ್ ಸಿಸ್ಟರ್ ಛಾಯಾ ಅಂತ, ನಿಮ್ಗೆ ಗೊತ್ತಿರ್ಬೋದು, ತುಂಬ ವ್ಲಾಗಲ್ಲೆಲ್ಲ ನೋಡಿರ್ತೀರ. ಅವಳು ಕೂಡ ಇವತ್ತು ಹಾಸ್ಟೆಲಿಂದ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಹೀಗೆ 1-2 days ಅವಳಿಗೆ ಲೀವ್ ಇತ್ತು. ಅದೇ ಮಧ್ಯದಲ್ಲೇ ಬಂದು ಹೋಗ್ತೀನಿ ಅಂತ ಹೇಳಿದ್ಲು. ನಾನೇ ತುಂಬ ಬಾಬಾ ಅಂತ ಕರೆದೆ. ಅವಳು ಬರ್ತೀನಿ, ಸರಿ ಆಯಿತು, ಪಾಪುನು ನೋಡಬೇಕಂತ ಹೇಳಿ ಬಂದು. ನೋಡ್ತಾ ಇರ್ಬೋದು ಇನ್ನು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಂತ. ಸೊ ಅವಳು ಬರ್ಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಅವಳು ಹೊರಟಿದ್ಲು, ಆವಾಗಲಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ನೋಡ್ಬೋದು, ನಾನು ಮತ್ತು ಅಚ್ಚು ಇಬ್ಬರು ಸೇರ್ಕೊಂಡು ಅವ್ನು ಹೀಗೆ ಆಟ ಆಡಿಸ್ತಾ ಇರ್ತೀವಿ. ಅವ್ನು ಕೂಡ ತುಂಬ ಅಂದರೆ ಮಲಗಿ ಎದ್ದಾದ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಆಟ ಆಡ್ತಾನೆ ಮಾರ್ನಿಂಗು. ಅವ್ನು ಹಠ ಅಂತ ಜಾಸ್ತಿ ಹಿಡಿಯುತ್ತೆ ಯಾವಾಗಲೂ ಮಾಡಲ್ಲ. ಅವ್ನು ಯೂಶ್ವಲಿ ಆ್ಯಕ್ಟಿವ್ ಆಗಿರ್ತಾನೆ, ಬಟ್ ಅವನ ಜೊತೆ ಯಾರಾದರೂ ಒಬ್ರು ಇರಲೇಬೇಕು ಅಂತಾನೆ. ಅಂದರೆ ಅವನೊಬ್ಬನೇ ಆಟ ಆಡೋದು ಕಮ್ಮಿ, ಅವನಿಗೆ ಯಾರಾದರೂ ಕೂತ್ಕೊಂಡು ಒಬ್ಬರಾದ್ರೂ ಆಟ ಆಡಿಸ್ತಾ ಇರಬೇಕು ಅಂತ ಹೇಳ್ತಾನೆ. ಚಿಕ್ಕ ಮಕ್ಕಳು ಹಾಗೆ ಗೊತ್ತು, ಬಟ್ ಅದನ್ನು ಕೆಲವು ಮಕ್ಕಳೆಲ್ಲ ಅವರಷ್ಟಕ್ಕೆ ಅವ್ರು ಆಟ ಆಡ್ತಾರೆ. ಬಟ್ ಇವನು ಹಂಗೆ ಆಟ ಆಡೋದು ಸ್ವಲ್ಪ ಕಮ್ಮಿ. ಇವನಿಗೆ ನಾವು ಯಾರಾದರೂ ಒಬ್ರು ಕೂತ್ಕೊಂಡು ಅವನ ಜೊತೆ ಆಟ ಆಡಿಸ್ತಾನೆ ಇರಬೇಕು ಅಂತ ಹಠ ಮಾಡ್ತಾನೆ. ಸೊ ಅದಾದಮೇಲೆ ಇದು ಒಳಗಡೆ ಹಠ ಮಾಡ್ದಂತ ಆಮೇಲೆ ಹೊರಗಡೆ ಕರ್ಕೊಂಬಂದ್ವಿ. ಹೊರಗಡೆ ನೋಡ್ಬೋದು, ಹೊರಗಡೆ ಕೂಡ ಹೀಗೆ ಆಟ ಆಡ್ತಾ ಕೂತ್ಕೊಂಡಿದ್ದ. ಅಚ್ಚು ಕೂಡ ಅವನಿಗೆ ಹೀಗೆ ರೊಟ್ಟಿ ತಟ್ಟೋ ಥರ ಎಲ್ಲ ಆಟ ಆಡಿಸ್ಕೊಂಡು ಆಟ ಆಡ್ತಾಯಿದ್ಲು. ಇದು ಸ್ವಲ್ಪ ಮಧ್ಯಾಹ್ನ ಕ್ಲಿಪ್ಪಿಂಗ್, ಛಾಯೆ ಬರೋ ಟೈಮಿಗೆ ನಾನು ತಗೊಂಡಿರೋ ಕ್ಲಿಪ್ಪಿಂಗ್ ಆಗಿತ್ತು. ಅವಳಿಗೆ ಅಲ್ಲಿಂದ ಬರಬೇಕು. ಆ್ಯಕ್ಚುಲಿ ಅವಳಿರೋದು ಆ ಕಡೆ ಯಲಹಂಕ ಆ ಸೈಡ್ ಇರೋದಾ. ಸೊ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಒಂದು ಅರೌಂಡ್ 1.5 hour to 2 hour ಟೈಮ್ ತೊಗೊಳುತ್ತೆ. ಅವಳು ಆವಾಗ ಹೊರಟ್ರು, ಇವಾಗ ಲೇಟಾಗಿ ಬರ್ತಾಳೆ. ಅವಳು ಆಲ್ಮೋಸ್ಟ್ 12 ಹೊರಟು ಇನ್ನು 2 o'clock ಹಂಗೆ ಬಂದಿದ್ಲು, 2-2:30 ಹಂಗೆ. ನಮ್ಮದು ಊಟ ಆಗಿರಲಿಲ್ಲ ಅವಳು ಬರುವಾಗ. ನಾನು ಊಟ ಲೇಟ್ ಮಾಡೋದು ಸ್ವಲ್ಪ. ನೋಡ್ಬೋದು, ಅವನ ಜೊತೆ ಆಟ ಆಡ್ತಾ ಕೂತ್ಕೊಂಡಿದ್ವಿ ನಾವು ಅವಳು ಬರಬೇಕಿದ್ರೆ. ಇವನು ತುಂಬ ಕ್ಯೂಟಾಗಿ ಆಟ ಆಡ್ತಾನೆ. ಕೆಲವು ಸಲ ಹತ್ತಕ್ಕೆ ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಆಟ ಆಡ್ತಾ ಇರ್ಬೇಕು, ಕ್ಯೂಟ್ ಅನಿಸ್ತಾನೆ. ಖುಷಿ ಆಗುತ್ತೆ ನೋಡಲಿಕ್ಕೆ ಆಟ ಆಡ್ತಾ ಇರುವಾಗ. ಅದೇ ಹಿಂಗೆ ಕೂರಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕೂತ್ಕೊತಾನೆ. ಮಲ್ಕೊಂಡ್ರು ಕೂಡಲೇ ಹಠ ಮಾಡ್ತಾನೆ. ಬಟ್ ನಾವು ಮಲಗಿಸಿನೂ ಆಟ ಆಡಿಸ್ತೀವಿ, ಕೂತ್ಕೊಂಡು ಆಟ ಆಡಿಸ್ತೀವಿ. ಅಮ್ಮ ಕೂಡ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಮಧ್ಯಾಹ್ನ ಟೈಮ್, ಯಾಕಂದರೆ ಅವ್ರಿಗೆ ಬೆಳಗ್ಗೆಯಿಂದ ಕೆಲಸ ಇರುತ್ತೆ ಕಂಟಿನ್ಯೂ. ಆಲ್ಮೋಸ್ಟ್ 1 o'clock 2 o'clock ತನಕ ಕೆಲಸನೇ ಆಗಿರುತ್ತೆ. 2 o'clock ಹಾಗೆ ಸ್ವಲ್ಪ ಮಲಗ್ತಾರೆ. ಮಗು ಇರೋದು ಮನೆ ಅಂದರೆ ಗೊತ್ತಿರ್ಬೋದು, ಫುಲ್ ಕೆಲಸ ಇರುತ್ತೆ. ಅಚ್ಚುನು ಫುಲ್ ಕೆಲಸ ಮಾಡ್ತಾಯಿರ್ತಾಳೆ, ಇಲ್ಲ ನಂಗೆ ಪಾಪು ಜೊತೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ನಾನು ಯೂಶ್ವಲಿ ಏನು ಇವಾಗ ಕೆಲಸ ಮಾಡಲ್ಲ, ಬಟ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೆಲಸನ. ಯಾಕಂದರೆ ಅಚ್ಚುಗಿನ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ನಾನು ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಸುಮಾರು ಟೈಮ್ ಆಯಿತು, ಆಲ್ಮೋಸ್ಟ್ 5 months, ಅರೌಂಡ್ 5 months ಆಗ್ತಾ ಬಂತು ನಾನು ರೆಸ್ಟ್ ಮಾಡ್ತಾನೇ ಇದ್ದೀನಿ. ಜಾಸ್ತಿ ಮನೆ ಕೆಲಸ ಏನೂ ಮಾಡ್ತಾಯಿರಲಿಲ್ಲ, ಬರೀ ಪಾಪು ಅಂತಲೇ ಆಗ್ತಾಯಿತ್ತು. ಬಟ್ ಇನ್ಮೇಲಿಂದ ನಾನು ಸ್ವಲ್ಪ ಮನೆ ಕೆಲಸನೂ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಚ್ಚುಗೆ ಇನ್ನೊಂದು ಮಂತಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅವಳು ಇಂಜಿನಿಯರ್ ಅಡ್ಮಿಷನ್ ಮಾಡ್ತಾಯಿದ್ದೀವಿ. ಸೊ ಅದರಿಂದ ಅವಳು ಕಾಲೇಜಿಗೆ ಹೋದ್ಮೇಲೆ ಅಮ್ಮ ನಾನು ಇಬ್ಬರೇ ಆಗೋದ್ರಿಂದ ಸ್ವಲ್ಪ ಅಮ್ಮಂಗೂ ನಾನು ಹೆಲ್ಪ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಮಾಡಿಕೊಡ್ಬೇಕಂತಲ್ಲ, ಹೆಲ್ಪ್ ಮಾಡಲೇಬೇಕಾಗತ್ತೆ. ಬಿಕಾಸ್ ಎಲ್ಲ ಕೆಲಸ ಅಮ್ಮನ ಮೇಲೆ ಡಿಪೆಂಡ್ ಆಗಲಿಕ್ಕೆ ಆಗಲ್ಲ. ಅವರಿಗೂ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಕೆಲಸ. ಅದಕ್ಕೆ ನಾನು ಸ್ವಲ್ಪ ಅದು ಇದು ಅಂತ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ಇಬ್ಬರು ಸೇರ್ಕೊಂಡು ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಕಮ್ಮಿಂಗ್ ವ್ಲಾಗ್ಸಲ್ಲಿ ಏನೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಏನೆಲ್ಲ ಕೆಲಸ ಮಾಡ್ತೀನಿ, ಹೆಂಗೆ ಹೆಲ್ಪ್ ಮಾಡ್ತೀನಿ, ಅದನ್ನು ಕೂಡ ವ್ಲಾಗ್ಸ್ ಮಾಡಿ ಹಾಕ್ತೀನಿ. ಬಟ್ ಸ್ವಲ್ಪ ಟೈಮ್ ಕೊಡಿ, ಯಾಕಂತ ಹೇಳಿದರೆ ನನಗೆ ವ್ಲಾಗ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕಲ್ಲ, ಅದಕ್ಕೋಸ್ಕರ. ಸೊ ಇವಾಗ ನೋಡ್ಬೋದು ನೀವು, ತಂಗಿ ಬಂದಳು. ನಾನು ಅವಳು ಲಿಫ್ಟಲ್ಲಿ ಸೌಂಡ್ ಆಗ್ತಾ ಇತ್ತಲ್ಲ, ಆವಾಗಲೇ ಗೊತ್ತಾಯ್ತು ಅವಳು ಬರ್ತಾ ಇದ್ದಾಳೆ ಅಂತ. ಅದಕ್ಕೆ ಬಾಗಿಲ ಹತ್ರ ಹೋಗಿ ಕಾಯ್ತಾ ಇದ್ದೆ. ಯಾಕಂದರೆ ಛಾಯೆ ಬರ್ತಾಳೆ ಅಂದರೆ ನಮಗೆ ಫುಲ್ ಖುಷಿ. ನಮಗೆ ಅನ್ನೋದಕ್ಕಿಂತ ನನಗೆ ಸ್ಪೆಷಲಿ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಂದು ಅವಳದು ಒಂದು ಸ್ಪೆಷಲ್ ಬಾಂಡ್ ಇದೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ನನ್ನ ಕಸಿನ್ಸಲ್ಲಿ ಛಾಯೆ ಅಂದರೆ. ಸೊ ಅದಕ್ಕೋಸ್ಕರ ಅವಳು ಬರ್ತಾಳೆ ಅಂದರೆ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿಬಿಡ್ತೀನಿ. ಅದಕ್ಕೆ ಅವಳು ಕೂಡ ಇಲ್ಲಿ ಬರೋದಂದ್ರೆ ತುಂಬ ಇಷ್ಟ.
ಮೊದಲಾದರೆ ಜಾಸ್ತಿ ನನ್ನ ಮೇಲೆ ಇಷ್ಟಪಟ್ಟು ಬರ್ತಾಳೆ. ಇವಾಗ ಪಾಪು ಮೇಲೆ ನನ್ನ ಮೇಲೆ ನನ್ನ ಮೇಲೆ ಫಸ್ಟ್ ಇಷ್ಟ, ಬಟ್ ಅದು ಮಗು ಅಂತೂ ತುಂಬ ಇಷ್ಟಪಡ್ತಾಳೆ ಬರಲಿಕ್ಕೆ ಜಾಸ್ತಿ. ಪಾಪುನ ಹೆಸರು ಹೇಳ್ಕೊಂಡೇ ಬರ್ತಾಳೆ ಪಾಪ. ಅದಕ್ಕೋಸ್ಕರನೇ ಬಂದಿದ್ಲು ನನ್ನ ನೋಡ್ಬೇಕಂತ. ನಾನಂತೂ ಅವಳಿಗೆ ಮೊದಲಿಂದನೂ ಇಷ್ಟ, ಇವಾಗ ಒಂದು ಪ್ಲಸ್ ಆ್ಯಡ್ ಆಗಿದೆ ಆ್ಯಕ್ಚುಲಿ ಪಾಪು. ಅದರಿಂದ ಅವಳು ಜಾಸ್ತಿ ಬಂದಳು. ಇಲ್ಲಾಂದರೆ ಅವಳು ಅಷ್ಟು ದೂರದಿಂದ ಇಲ್ಲಿ ತನಕ ಬರ್ತಾ ಇರಲಿಲ್ಲ. ಅವಳು ತುಂಬ ದೂರ ಆಗುತ್ತೆ, ನಮ್ಮ ಮನೆಗೂ ಅವಳು ಹಾಸ್ಟೆಲಿಗೂ ತುಂಬ ಅಂದರೆ ತುಂಬ ದೂರ ಆಗುತ್ತೆ. ನಮ್ಮ ಮನೆ ಒಂದು ಕಾರ್ನರಲ್ಲಿದ್ದರೆ ಅವಳದು ಹಾಸ್ಟೆಲ್ ಇನ್ನೊಂದು ಕಾರ್ನರಲ್ಲೇ ಇದೆ ಆ್ಯಕ್ಚುಲಿ ಬೆಂಗಳೂರಿಂದ. ಸೊ ಅದಕ್ಕೋಸ್ಕರ ನೋಡ್ಬೋದು ಬಂದ್ಲು ಇವಾಗ. ಕಾಲೇಜ್ ಇರ್ತಿರ್ಬೇಕು ಅವಳಿಗೆ, ಕಾಲೇಜ್ ಮುಗಿಸ್ಕೊಂಡು ಬಂದಿದ್ಲು ಅವಳು. ಕಾಲೇಜ್ ಇರಲಿಲ್ಲ, ಏನೋ ಸಬ್ಮಿಷನ್ ಏನೋ ಕ್ಲಾಸ್ ಏನೋ ಇತ್ತು, ಅದನ್ನು ಹೋಗಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಂದ ಹಾಸ್ಟೆಲಿಗೆ ಹೋಗಿ ಬಟ್ಟೆ ತೊಗೊಂಡು ಬಂದಿಲ್ಲ. ಅದಕ್ಕೆ ಐ ಡಿ ಕಾರ್ಡ್ ಎಲ್ಲ ಹಾಕ್ಕೊಂಡೇ ಬಂದಿಲ್ಲ. ಅದೇ ರೇಗಿಸ್ತಾ ಇದ್ದೆ, ಕ್ಯಾಬಲ್ಲಿ ಬರಬೇಕಾದ್ರೆ ಅಲ್ಲಿಂದನೂ ಐ ಡಿ ಕಾರ್ಡ್ ಹಾಕ್ಕೊಂಡು ಬರಬೇಕಾ ಅಂತ ಕೇಳ್ತಾ ಇದ್ದೆ ಅವಳು. ಕಾಲೇಜಿಂದ ಅದೇನೋ ಒಳಗಡೆ ಬಿಡಲ್ಲ ಹಾಗೆ ಹಿಂಗೆ ಏನಲ್ಲ ಅಂತ ಇದ್ಲು, ಅದನ್ನೇ ಮಾತಾಡ್ಕೊಂಡಿದ್ದೆ. ಬ್ಯಾಗಲ್ಲಿ ನೋಡ್ಬೋದು ನೀವು, ಏನು ಇವಳು 2 ಶಾಪಿಂಗ್ ಬ್ಯಾಗ್ ಥರ ತೊಗೊಂಬಂದಿದ್ಲಂತ. ಇದೇನು ಶಾಪಿಂಗ್ ಬ್ಯಾಗೆಲ್ಲ ಏನು ತಂದಿರೋದಲ್ಲ. ಆ್ಯಕ್ಚುಲಿ ಅವಳು ಹಾಸ್ಟೆಲಲ್ಲಿ ವಾಷಿಂಗ್ ಕ್ಲಾತ್ಸ್ ಎಲ್ಲ ಇರ್ತಾಳೆ. ಅವಳು ಇಲ್ಲಿ ಬಂದರೆ, ಇಲ್ಲಿ ಏನು ಇಷ್ಟೊಳಗೆ ಜಾಸ್ತಿ ಸಲ ಬಂದಿಲ್ಲ, 1-2 ಟೈಮ್ಸ್ ಬಂದಿದ್ಲು ಅಷ್ಟೇ. ಬಂದರೆ ಇಲ್ಲಿ ಬರುವಾಗ ಬಟ್ಟೆ ತೊಗೊಂಡು ಬರ್ತಾಳೆ ಅವ್ರದ್ದು ವಾಷಿಂಗ್ ಕ್ಲೋತ್ಸಲ್ಲಿ. ಇಲ್ಲಿ ನಾನು ವಾಷಿಂಗ್ ಮಿಷಿನಿಗೆ ಹಾಕ್ಕೊಡ್ತೀನಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಅವಳು ಇಲ್ಲೇ ಬಟ್ಟೆನ ಹಾಗೆ ಅವಳು ಬ್ಯಾಗೆಲ್ಲ ಸಿಕ್ಕಲಿಲ್ಲಲ್ಲ ಅರ್ಜೆಂಟಿಗೆ, ಮತ್ತು ಅವಳು ಇರೋದೆಲ್ಲ ಸ್ವಲ್ಪ ದೊಡ್ಡ ಬ್ಯಾಗ್, ಈ ಥರ ಸ್ವಲ್ಪ ಬಟ್ಟೆ ಬ್ಯಾಗ್ ಇರಲಿಲ್ಲ ಅಂತ ಹಿಂಗೆ ಶಾಪಿಂಗ್ ಬ್ಯಾಗೆಲ್ಲ ಹಾಕ್ಕೊಂಡು ಬಂದಿದ್ಲು. ಅದು ವಾಷಿಂಗ್ ಕ್ಲಾತ್ಸ್ ಆ್ಯಕ್ಚುಲಿ ಎಲ್ಲ, ಅದು ವಾಷಿಂಗ್ ಮಾಡಬೇಕು, ಅದಕ್ಕೋಸ್ಕರ ತಂದಿದ್ಲು. ಅವಳು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ಲು ಬರುವಾಗಲೇ, ರಿಲೇಟಿವ್ಸ್ ಜೊತೆ. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಹೀಗೆಲ್ಲ ರೇಗಿಸ್ತಾ ಇದ್ದೆ. ಅವಳಿಗೆ ಫೋನೆಲ್ಲ ಮಾತಾಡ್ತಾಯಿದ್ದೆ. ನಾನು ನಿಮಗೆ ಫಸ್ಟಿಂದ ನಾನು ಫಾಲೋ ಮಾಡ್ತಾಯಿದ್ದೆ ಗೊತ್ತಿರ್ಬೋದು, ನಾನು ಅವಳನ್ನು ತುಂಬ ಗೋಳು ಹೊಯ್ಕೊತೀನಿ ಆ್ಯಕ್ಚುಲಿ. ಮತ್ತೊಂದೇನು ವಿಷಯ ಅಂದರೆ, ಇವತ್ತು ನಮ್ಮ ಅಣ್ಣ ಕೂಡ ಬಂದಿದ್ದ ರೂಮಿಗೆ. ಅವನಿಗೆ ಕೂಡ ಆಫ್ ಇತ್ತು, ಬಟ್ ಇದು ವೀಕ್ ಎಂಡ್ ಅಲ್ಲ ವ್ಲಾಗ್ ಮಾಡಿರೋದು, ವೀಕ್ ಡೇಸಲ್ಲಿ ಮಂಡೇ ಟ್ಯೂಸ್ಡೇ ಸಮಥಿಂಗ್, ನಂಗೆ ನಿಜ ಇವಾಗ ಡೇಟ್ ನೆನಪಿಲ್ಲ, ಬಟ್ ಮಂಡೇ ಟ್ಯೂಸ್ಡೇಲಿ ಮಾಡಿರೋ ವ್ಲಾಗ್ ಇದು. ಯಾಕಂದರೆ ಅವನಿಗೆ ನಮ್ಮ ಅಣ್ಣಂಗೆ ಹೆಂಗಂದರೆ ವೀಕ್ ಎಂಡ್ಸಲ್ಲಿ ಆಫ್ ಅಂತ ಇಲ್ಲ, ವೀಕ್ ಡೇಸಲ್ಲಿ ಕೂಡ ಅವನಿಗೆ 2 ಡೇಸ್ ಯಾವಾಗಾದರೂ ಆಫ್ ತೊಗೋಬೋದು. ಸೊ ಅವನು ಬಂದಿದ್ದ ಅಂತ ಚಾಯನೂ ಬಂದಿದ್ಲು. ನಾನು ಅದೇ ಹಿಂಗೆ ಚಾಯನಿಗೆ ಏನಾರ ಸುಮನ್ ವಿಷಯ ಹೇಳಿ, ಸುಮನ್ ಅಂದರೆ ನನ್ನ ಅಣ್ಣನ ವಿಷಯ ಎಲ್ಲ ಹೇಳಿ ರೇಗಿಸ್ತಾ ಇದ್ದೆ, ಅವನ್ನ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ಅದಕ್ಕೆ ಚಾಯನು ಹಂಗೆ ರಿಯಾಕ್ಷನ್ ಕೊಡ್ತಾಯಿದ್ಲು, ಜೋಕ್ ಮಾಡ್ತಾಯಿದ್ವಿ. ನೋಡ್ಬೋದು ಇಲ್ಲಿ ಅವನು ಆ್ಯಕ್ಚುಲಿ ಬೆಳಿಗ್ಗೆನೇ ಬಂದಿದ್ದ, ಒಂದು ಬೆಳಿಗ್ಗೆಯಿಂದ ಆಲ್ಮೋಸ್ಟ್ 11-11:30 ಬಂದಿದ್ದ. ಅವ್ನು ಮಲ್ಕೊಂಡಿದ್ದ ಆ್ಯಕ್ಚುಲಿ, ಅದಕ್ಕೋಸ್ಕರ ನಾನು ಅವ್ನು ಇಲ್ಲೆಲ್ಲೂ ವ್ಲಾಗಲ್ಲಿ ಆ್ಯಡ್ ಮಾಡಿಲ್ಲ. ನಾನು ಬೆಳಿಗ್ಗೆಯಿಂದ ಬಿಸಿ ಇರೋದ್ರಿಂದ ಅವನ್ನ ಶೂಟ್ ಮಾಡಿರಲಿಲ್ಲ. ಬಟ್ ಚಾಯ ಬಂದಮೇಲೆ ಚಾಯ ಮತ್ತು ಅವನು ಜೊತೆಗೆ ಊಟ ಮಾಡ್ತಾಯಿದ್ದು. ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಬೋದು ನೀವು. ಇವಾಗ ಚಾಯ ಬಂದ ಕೂಡಲೇ ಅವಳು ಚಾಯ ಅಂತ ಇದ್ಲು, ಪುನಃ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೀನು. ಅವಳಿಗೆ ಸ್ವಲ್ಪ ಕ್ಯಾಮ್ರಾ ಇಷ್ಟ ಆಗಲ್ಲ ಅವಳಿಗೆಲ್ಲ. ಮೊದಲೊಂದು ಊರಿನ ವ್ಲಾಗೆಲ್ಲ ನೋಡ್ಬೋದು, ಅವಳನ್ನ ತುಂಬ ಗೋಳೊಯ್ಕೊಂತಿದ್ದೆ. ಅದೇ ಥರ ಇಲ್ಲೂ ಕೂಡ ಅವಳು ಅದೇ ಹೇಳ್ತಾಯಿದ್ದು, ಪುನಃ ವ್ಲಾಗ್ ಸ್ಟಾರ್ಟ್ ಮಾಡಿದ್ಯಲ್ಲ ನೀನು, ನನಗೆ ಎಷ್ಟೊತ್ತಿ ಅದು ಪ್ರೈವಸಿನೇ ಕೊಡಲ್ಲ, ಇಡಿಯತ್ತು ಶೂಟ್ ಮಾಡ್ತಾಯಿದ್ದೆ ಹಂಗೆ ಹಿಂಗೆ ಅಂತೆಲ್ಲ ರೇಗಿಸ್ತಾ ಇದ್ಲು. ಸೊ ಚಾಯ ಬಂದು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಅಣ್ಣ ಕೂಡ ಎದ್ದು ಬಂದ. ಇವಾಗ ಊಟ ಮಾಡ್ತಿದ್ದು. ನಾನು ಇದು ಫುಲ್ ವ್ಲಾಗನ್ನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಯಾಕಂದರೆ ತುಂಬ ಅಂದರೆ ನಮ್ಮ ಮನೇಲಿ ಹೆಂಗಂದ್ರೆ ಜನ ಜಾಸ್ತಿ ಅಲ್ವಾ, ಒಬ್ಬರು ಮಾತಾಡ್ತಿದ್ದು ಇನ್ನೊಬ್ರದ್ದು ವಾಯ್ಸ್ ಅದೆಲ್ಲ ಆ್ಯಡ್ ಆನ್ ಆಗಿತ್ತು. ಅದಕ್ಕೋಸ್ಕರ ಯಾವ ವೀಡಿಯೋದಲ್ಲೂ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿರಲಿಲ್ಲ, ಅಂದರೆ ಎಲ್ಲರದ್ದು ಕ್ಲಿಯರ್ ಆಗಿರಲಿಲ್ಲ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲ ವಾಯ್ಸ್ ಓವರ್ ಕೊಟ್ಟೆ. ಅವಳು ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಪಾಪುನ ಆಟ ಆಡಿಸ್ತಾ ಇದ್ಲು. ಇದು ಸಂಜೆ ಕ್ಲಿಪ್ಪಿಂಗು, ಅವತ್ತಿಂದ ಸಂಜೆ ಕ್ಲಿಪ್ಪಿಂಗು. ಅವನಿಗೆ ನಾನು ಫ್ರೆಶ್ ಅಪ್ ಎಲ್ಲ ಮಾಡಿದ್ದೆ. ನೀವು ಅನ್ಸ್ಕೋಬೋದು ಅವ್ನು ಒಂದೊಂದು ವೀಡಿಯೋ ಕ್ಲಿಪ್ಪಿಂಗಲ್ಲಿ ಒಂದೊಂದು ಡ್ರೆಸ್ಸಲ್ಲಿದ್ದಾನೆ ಅಂತ. ನಾನು ಅವನಿಗೆ ಡೈಲಿ 3 to 4 ಪೇರ್ಸ್ ಡ್ರೆಸ್ಸನ್ನು ಚೇಂಜ್ ಮಾಡ್ತಾಯಿರ್ತೀನಿ. ಪಾಪಲ್ಲ ಅವಾಗವಾಗ ಏನಾದರೂ ಗಲೀಜು ಮಾಡ್ಕೊತಾ ಇರ್ತಾನೆ. ಅದಕ್ಕೋಸ್ಕರ ನಾನು ಯಾವಾಗೆಲ್ಲ ಡ್ರೆಸ್ ಚೇಂಜ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅವನಿಗೆ ಒಂಚೂರು ಗಲೀಜಾದ್ರೂ ನಾನು ಡ್ರೆಸ್ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಅವನು ಒಂದೊಂದು ಡ್ರೆಸ್ಸಲ್ಲಿ ಬೇರೆ ಬೇರೆ ಡ್ರೆಸ್ಸಲ್ಲಿದ್ದಾನೆ. ಮತ್ತು ಇದೆಲ್ಲ ಅದೇ ದಿನ ಕ್ಲಿಪ್ಪಿಂಗೇ ಆಗಿತ್ತು. ಇವಾಗ ಹಾಕ್ತಾ ಇರೋದೆಲ್ಲ ಕ್ಲಿಪ್ಪಿಂಗು, ಇವತ್ತಿಂದೇ ಕ್ಲಿಪ್ಪಿಂಗು. ಮತ್ತು ಅದೇ ದಿನ ಸಂಜೆ ಚಾಯ ಹಸಿವೆ ಆಗ್ತಾಯಿದೆ ಅಂತ ಹೇಳಿದ್ಲು, ಮೋಮೋಸ್ ತಿನ್ನೋಣ ಅಂತ. ನಮಗೂ ಎಲ್ಲ ಹಸಿವೆ ಆಗ್ತಾಯಿತ್ತು. ಮತ್ತು ನಾವು ಜಾಸ್ತಿ ಹೊರಗಡೆ ಫುಡ್ಡನ್ನು ಆರ್ಡ್ರ್ ಮಾಡೋದು ಕಮ್ಮಿ, ಬಿಕಾಸ್ ನಾನಿವಾಗ ಬ್ರೆಸ್ಟ್ ಫೀಡಿಂಗಲ್ಲಿ ಇರೋದ್ರಿಂದ ಪಾಪುಗಷ್ಟು ಸೆಟ್ ಆಗೋಲ್ಲ. ಅವನಿಗೆ ನಾನು ಏನು ತಿಂದ್ರೂ ಅವನಿಗೇನಾದರೂ ರಿಯಾಕ್ಷನ್ ಥರ ಆಗಿಬಿಡುತ್ತೆ. ಅಂದರೆ ನಾನಿವಾಗ ಈ ಫಾಸ್ಟ್ ಫುಡ್ ಜಂಕ್ ಫುಡ್ಡೆಲ್ಲ ತಿಂದರೆ ಅವನಿಗೆ ಗ್ಯಾಸ್ ಆಗೋದು, ಮತ್ತು ಅವನಿಗೆ ಅಷ್ಟು ಡೈಜೆಷನ್ ಚೆನ್ನಾಗಿ ಆಗೋಲ್ಲ. ಅದಕ್ಕೋಸ್ಕರ ನಾನು ಈಗ 5 ಮಂತಲ್ಲಿ ಕೂಡ ನಾನು ಹೊರಗಡೆ ಫುಡ್ ತಿಂದಿರೋ ತುಂಬ ಅಂದರೆ ತುಂಬ ಕಮ್ಮಿ. ಅಷ್ಟು ತಿನ್ನಲ್ಲ ನಾನು ಹೊರಗಡೆ ಫುಡ್, ಅವನಿಗೆ ಸೆಟ್ ಆಗಲ್ಲ ಅಂತ. ಬಟ್ ಹೀಗೆ ಎಲ್ಲ ಒನ್ಸ್ ಇನ್ ಅ ವೈಲ್ ಎಲ್ಲದು ಯಾರ ತಂಗಿ ಎಲ್ಲ ಬಂದಾಗ ಹಿಂಗೆ ತಿಂತೀನಿ ಅಷ್ಟೇ. ಇದೇ ನಿಜ ಹೇಳಬೇಕಂದ್ರೆ ನಾನು ಇವತ್ತೇ ಫಸ್ಟು ಡೆಲಿವರಿ ಆದಮೇಲೆ ಮೋಮೋಸ್ ತಿಂತಾ ಇರೋದು. 5 ಮಂತ್ಸ್ ಹತ್ರ ಆಯಿತು ತಿಂದೆ, ಇವಾಗಲೇ ತಿಂತಾ ಇರೋದು.
ಹಾಗೆ ಟ್ಯೂಷನಿಗೆ ಒಬ್ಬ ನಮ್ಮ ಮ್ಯಾಮ್ ಮಗ ಬರ್ತಾನೆ ಅಂತ ಹೇಳಿದ್ನಲ್ಲ, ಅವನು ಹೋದ ಆವಾಗ. ಅದೇ ಟೈಮಲ್ಲಿ ಅಚ್ಚು ಕೂಡ ಬಂದು ಜಾಯ್ನ್ ಆದ್ಲು ತಿನ್ಲಿಕ್ಕೆ. ನಾವು ಅವಳು ಬರೋಷ್ಟರೊಳಗೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ, ಅಚ್ಚು ಬರೋಷ್ಟರೊಳಗಡೆ. ಅಣ್ಣ ಆ ಕಡೆ ಕೂತ್ಕೊಂಡು ತಿಂತಾಯಿದ್ದ ಅವ್ನು ಸೋಫಾ ಮೇಲೆ, ಸೊ ನಾನು ತಂಗಿ ಕೆಳಗಡೆ ಕೂತ್ಕೊಂಡು ತಿಂತಾಯಿದ್ವಿ. ಹಾಗೆ ಅಚ್ಚುನು ಕರೆದ್ವಿ. ಅಮ್ಮ ಆ್ಯಕ್ಚುಲಿ ಮೋಮೋಸ್ ಎಲ್ಲ ತಿನ್ನಲ್ಲ, ಬಟ್ ಅಮ್ಮಂಗೋಸ್ಕರ ಗೋಬಿ ತರಿಸಿದ್ದೆ. ಅಮ್ಮನೂ ಆ ಕಡೆ ಕೂತ್ಕೊಂಡು ತಿಂತಾಯಿದ್ದು ಪಾಪನ ನೋಡ್ಕೊತ. ಸೊ ಅದಕ್ಕೋಸ್ಕರ ನಾವು 3 ಜನ ಕಸಿನ್ಸ್ ಇಲ್ಲಿ ಕೂತ್ಕೊಂಡು ತಿಂತಾಯಿದ್ವಿ. ನೋಡ್ಬೋದು, ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಚಾಯನಿಗೆ ಆ್ಯಕ್ಚುಲಿ ಇಷ್ಟ ತನಕ ಕ್ಯಾಮ್ರಾ ಆನ್ ಇದೆ ಅಂತಲೇ ಗೊತ್ತಿರಲಿಲ್ಲ, ನಾ ಕೆಳಗಡೆ ಹಾಕಿ ಇಟ್ಟಿದ್ದೆ. ಸೊ ಅದಕ್ಕೋಸ್ಕರ ಇದು ತಿನ್ನುವಾಗಲೂ ಕೂಡ ನೀನು ಇಟ್ಟಿದ್ಯಾ ಅಂತ ಹಂಗೆ ಜೋಕ್ ಮಾಡ್ತಾಯಿದ್ದು. ನಮ್ಮ ಅಣ್ಣ ಕೂಡ ಬಂದು ಹಾಗೆ ಹೈ ಮಾಡ್ತಾಯಿದ್ದ ಅಲ್ಲಿ. ನೋಡ್ಬೋದು 3 ಜನ ಅಂದರೆ ತುಂಬ ಲಾಂಗ್ ಟೈಮ್ ಆದಮೇಲೆ ಕೂತ್ಕೊಂಡು ತಿಂತಾಯಿದ್ದೀವಿ ಒಟ್ಟಿಗೆ. ನಮಗೆ ಇವಾಗ ಏನಾಗುತ್ತೆ ಅಂದರೆ ಎಲ್ಲರೂ ಜೊತೆಗೆ ಸೇರಿದ್ದು ಕೂಡ ಎಲ್ಲರೂ ಜೊತೆಗೆ ಇರ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಪಾಪು ಇರೋದ್ರಿಂದ ನಾನು ಮಿಸ್ ಆಗ್ತೀನಿ. ಇಲ್ಲ ನಾನು ಪಾಪು ನೋಡ್ಕೊತಿದ್ರೆ ಅಚ್ಚು ಪಾಪು ನೋಡ್ಕೊತಿದ್ರೆ ನಾನು ನೋಡ್ಕೊತಿದ್ರೆ ಅಚ್ಚು ಮಿಸ್ ಆಗ್ತಾಳೆ, ಅಚ್ಚು ನೋಡ್ಕೊತಿದ್ರೆ ನಾನು ಮಿಸ್ ಆಗ್ತೀನಿ. ಸೊ ಯಾರು ಒಬ್ಬರು ಪಾಪು ಜೊತೆ ಇರಬೇಕಾಗುತ್ತೆ. ಅಮ್ಮಂಗೆ ಅಂದರೆ ಕಿಚನ್ ಕೆಲಸ, ಅಡುಗೆ ಕೆಲಸ ಇದೇ ಆಗುತ್ತೆ. ಸೊ ಹಂಗಾಗಿ ಯಾರೊಬ್ಬರು ಮಿಸ್ ಆಗ್ತಾ ಇರ್ತೀವಿ. ಅದಕ್ಕೋಸ್ಕರ ಎಲ್ಲರೂ ಜೊತೆ ಸಿಗೋ ಸ್ವಲ್ಪ ಕಮ್ಮಿನೇ. ಇವತ್ತೆಲ್ಲರೂ ಇದ್ದಿದ್ವಿ. ಅಂದರೆ ಅಬ್ಬಿ ಬರಲಿಲ್ಲ ಇನ್ನು ಡ್ಯೂಟಿಯಿಂದ ಬರೋ ಸ್ವಲ್ಪ ಲೇಟ್ ಆಯಿತು ಅವನು. ಬಟ್ ನಾವು ತಿಂತಾ ಇರುವಾಗಲೇ ಅವನು ಬಂದ. ಆ್ಯಕ್ಚುಲಿ ಅವನಿಗಂತ ನಾವು ಇಟ್ಟಿರಲಿಲ್ಲ, ಯಾಕಂದರೆ ಅವ್ನು ಬರೋದು ಎಷ್ಟು ಗಂಟೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಡೈಲಿ ಒಂದೊಂದು ಟೈಮಿಗೆ ಬರ್ತಾನೆ. ಬಟ್ ಸ್ವಲ್ಪ ಎತ್ತಿಟ್ಟಿರೋದೇ ಅವನು ನಾವು ತಿಂತಾ ಇರುವಾಗಲೇ ಅವನು ಬಂದಿರೋದ್ರಿಂದ, ಸೊ ಅವನಿಗೂ ಸ್ವಲ್ಪ ನಾವು ತಿನ್ನೋದ್ರಲ್ಲೇ ಶೇರ್ ಮಾಡ್ಕೊಂಡು ಆಮೇಲೆ ಕೊಟ್ಟೆ. ಅದರಲ್ಲೇ ಅವ್ನು ತಿಂದ. ಬಟ್ ಗಿರಿ ಇನ್ನೂ ಬಂದಿರಲಿಲ್ಲ. ಗಿರಿ ಇವತ್ತು ಕೂಡ ಲೇಟ್ ಬಂದ. ಆವತ್ತಿನ ಸ್ವಲ್ಪ ಲೇಟಾಗಿತ್ತು. ಅವನಿಗೆ ಇಡಲಿಲ್ಲ. ಮತ್ತೊಂದು ಅವನು ಇದೆಲ್ಲ ಅಷ್ಟು ಇಷ್ಟಪಡಲ್ಲ. ಅಂದರೆ ಡ್ಯೂಟಿಯಿಂದ ಬಂದಮೇಲೆ ಅವ್ನು ಡೈರೆಕ್ಟ್ ಊಟನೇ ಮಾಡ್ತಾನೆ, ಏನೂ ತಿನ್ನಲ್ಲ. ಅದಕ್ಕೋಸ್ಕರ ಅವನಿಗೆ ಇಟ್ಟಿರಲಿಲ್ಲ. ನಾವೇ ತಿಂದ್ವಿ. ನಾವು ಸ್ವಲ್ಪನೇ ತರಿಸಿದ್ವಿ, ಎಲ್ಲ ಜಾಸ್ತಿ ತರಿಸಲಿಲ್ಲ. 2-3 ಪ್ಲೇಟ್ಸ್ ಏನೋ ಮೋಮೋಸು, ಆಮೇಲೆ ಒಂದೇ ಒಂದು ನೂಡಲ್ಸು, 1 ಗೋಬಿ ಅಷ್ಟೇ ತರಿಸಿರೋದು. ಅದರಲ್ಲೇ ಶೇರಿಂಗ್ ಮಾಡ್ಕೊಂಡು ತಿಂದ್ವಿ. ಯಾಕಂದರೆ ಯಾರೂ ಜಾಸ್ತಿ ತಿನ್ನಲ್ಲ. ಅಣ್ಣನೂ ಕೂಡ ಸ್ವಲ್ಪ ಕಮ್ಮಿನೇ ತಿನ್ನೋದು, ನಾನು ಸ್ವಲ್ಪ ಕಮ್ಮಿನೇ. ಅದಕ್ಕೋಸ್ಕರ ನಾನು ಎಲ್ಲ ಟೇಸ್ಟ್ ಮಾಡಿದೆ, ಬಿಟ್ಟರೆ ತುಂಬ ತಿನ್ನಲಿಲ್ಲ. ಯಾಕಂದರೆ ನನಗೆ ಭಯ, ಅದೇ ಪಾಪುಗೆ ಬ್ರೆಸ್ಟ್ ಫೀಡ್ ಕೊಡೋದ್ರಿಂದ ಅವನಿಗೇನಾದರೂ ಸೆಟ್ ಆಗುತ್ತೋ ಇಲ್ವೋ ಅನ್ನೋದೇ ಭಯ. ಅದರಲ್ಲೂ ಸ್ಪೆಷಲಿ ಫಾಸ್ಟ್ ಫುಡ್ಡಲ್ಲಿ ಅಂದರೆ ಅದರಲ್ಲಿ ಏನೇನೆಲ್ಲ ಹಾಕಿರ್ತಾರೆ ಅಂತ ನಂಗೆ ಸ್ವಲ್ಪ ಅಷ್ಟು ಇಷ್ಟ ಆಗಲ್ಲ ಇವಾಗ ತಿನ್ನಲಿಕ್ಕೆ. ಮತ್ತು ಗಿರಿನೂ ಬೇಡ ಅಂತಲೇ ತಿನ್ನೋದು. ಅದಕ್ಕೋಸ್ಕರ ಮತ್ತು ನಾನು ಇವಾಗ ಕೋಲ್ಡ್ ಐಟಮ್ಸ್, ಐಸ್ ಕ್ರೀಮೆಲ್ಲ ಸ್ವಲ್ಪ ತುಂಬ 5 ಮಂತ್ಸ್ ಹತ್ರ ಆಯಿತು ತಿಂದೇ ಇಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ. ಅದು ಇವಾಗ ಸ್ಯಾಕ್ರಿಫೈಸ್ ಮಾಡಲೇಬೇಕು, ನಾ ಆ ಟೈಮಲ್ಲಿದ್ದೀನಿ. ಸೊ ಅದಕ್ಕೋಸ್ಕರ ತಿಂತಾಯಿಲ್ಲ ಅಷ್ಟೇ. ಇನ್ನೇನಿಲ್ಲ, ಇನ್ನು 1 ಮಂತು 6 ಮಂತಿಂದ ನಾನು ಎಲ್ಲ ನಾರ್ಮಲ್, ಅಂದರೆ ಇವಾಗ ನಾನು ಫುಡ್ಡೆಲ್ಲ ನಾರ್ಮಲಾಗಿ ಎಲ್ಲ ತಿಂತೀನಿ. ಬಟ್ ಇದೆ ಜಂಕ್ ಫುಡ್ಡು ಮತ್ತು ಕೋಲ್ಡ್ ಡ್ರಿಂಕ್ಸು, ಐಸ್ ಕ್ರೀಮ್ಸ್, ಇದನ್ನು 3 ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತೆಲ್ಲ ತಿಂತಾಯಿದ್ದೀನಿ. ನೀವು ಅನ್ಕೋಬೋದು ಅಬ್ಬಿ ಹೆಂಗೆ ಈ ಥರ ಚಡ್ಡಿ ಮತ್ತು ಬನ್ನೇನು ಹಾಕೋ ಇದು ಜಿಮ್ ಸೂಟಲ್ಲಿ ಬಂದಿದ್ದ ಅಂತ. ಸೊ ಅವನು ಡ್ಯೂಟಿ ಆದಮೇಲೆ ಜಿಮ್ಮಿಗೆ ಹೋಗಿ ಅಲ್ಲಿಂದ ಮನೆಗೆ ಬರೋದ್ರಿಂದ ಅವನು ಅದೇ ಡ್ರೆಸ್ಸಲ್ಲಿ ಬಂದುಬಿಡ್ತಾನೆ. ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊತಾನೆ. ಡ್ಯೂಟಿ ಆದಮೇಲೆ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಜಿಮ್ಮಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಜಿಮ್ ಡ್ರೆಸ್ಸಲ್ಲೇ ಬರ್ತಾನೆ. ಸೊ ಅದಕ್ಕೋಸ್ಕರ ಅವ್ನು ಹಿಂಗೆ ಬಂದಿರೋದು. ಮತ್ತು ಅದಕ್ಕೆ ಇದಕ್ಕೆ ಹಿಂಗೆ ಹೋಗ್ತಾನೆ ಡ್ಯೂಟಿಗೆ ಅಂತ. ಡ್ಯೂಟಿಗೆ ಹಿಂಗೆ ಹೋಗಲ್ಲ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ಆ್ಯಕ್ಚುಲಿ ಆ ದಿನ ನಂಗೆ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳ್ಳಿಕ್ಕಾಗಿಲ್ಲ. ಯಾಕಂತ ಹೇಳಿದರೆ ಅದು ಇದು ಅಂತ ಆಯಿತು. ಆಮೇಲೆ ಸಂಜೆ ಆಯಿತು, ಗಿರಿ ಬಂದ, ಪಾಪು ಅದು ಇದು ಅಂತ ನಂಗೆ ಕ್ಲಿಪ್ಪಿಂಗ್ ತೊಗೊಳ್ಳಿಕ್ಕಾಗಿಲ್ಲ. ಬಟ್ ಇದು ನೆಕ್ಸ್ಟ್ ಡೇ ಅಭಿ ಕೂಡ ಆ ದಿನ ಲೀವ್ ತೊಗೊಂಡಿದ್ದ. ಮನೇಲೇ ಇದ್ದ. ತಂಗಿ ಬಂದಿದ್ಲು ಅಂತ, ಎಲ್ಲರೂ ಮನೇಲಿ ಕಸಿನ್ಸ್ ಇದ್ದೀವಿ ಅಂತ. ಸೊ ಎಲ್ಲಾದರೂ ಹೋಗೋಣ ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮನೇಲಿ ಇದ್ವಿ. ಈಗ ಇದರಲ್ಲೇ ಕಾರ್ಡ್ಸಲ್ಲೇನೋ ಟ್ರಿಪ್ ತೋರಿಸ್ತೀನಿ ಅಂತ ಕಾರ್ಡ್ಸಿಂದೇನೋ ತೋರಿಸ್ತಾ ಇದ್ದಾನೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ಬ್ಯಾಕ್ಗ್ರೌಂಡೆಲ್ಲ ಇಗ್ನೋರ್ ಮಾಡಿ. ಅಲ್ಲಿ ತುಂಬ ಬಟ್ಟೆ ಎಲ್ಲ ಒಣಗಿಸಿದ್ದೀವಿ. ಈಗ ಗೊತ್ತಿರ್ಬೋದು, ಪಾಪು ಇರೋದ್ರಿಂದ ಅಲ್ಲಿ ಎಲ್ಲೆಲ್ಲ ಬಟ್ಟೆ ಎಲ್ಲ ಒಣಗಿಸ್ಬೇಕಾಗುತ್ತೆ. ಮಳೆ ಕೂಡ ಇರೋದ್ರಿಂದ ಜಾಸ್ತಿ ಪ್ಲೇಸ್ ಇಲ್ಲ ಅಲ್ಲಿ ಒಣಗಿಸ್ಲಿಕ್ಕೆ. ಅದಕ್ಕೆಲ್ಲ ಕಡೆ ಒಣಗಿಸಿದ್ದೀನಿ ಅಷ್ಟೇ. ಇದು ಕೂಡ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ಅದ್ರ ನೆಕ್ಸ್ಟ್ ಡೇ ಛಾಯೆ ಹೋಗೋ ಹಿಂದಿನ ದಿನ ಕ್ಲಿಪ್ಪಿಂಗ್. ನಂಗೆ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳ್ಳಿಕ್ಕಾಗಿಲ್ಲ. ನಾನು ಮತ್ತು ಛಾಯೆ ಮಾತ್ರ ಆ ದಿನ ಪಾಪುನೆಲ್ಲ ಬಿಟ್ಟು ಔಟಿಂಗ್ ಹೋಗ್ತಾಯಿದ್ದೀವಿ. ನೀವು ಅನ್ಕೋಬೋದು ನೀವು ಇಬ್ಬರೇ ಹೋಗ್ತಾಯಿದ್ದೀರಾ ಅಂತ. ಇಲ್ಲ, ಅದ್ರ ಹಿಂದಿನ ದಿನ ಅಂದರೆ ಇವತ್ತಲ್ಲ, ಇದ್ರ ಹಿಂದಿನ ದಿನ ನಾನು ಕಾರ್ಡ್ಸ್ ಏನು ಪ್ಲೇ ಮಾಡ್ತಾಯಿದ್ದಲ್ಲ ಆವತ್ತು ಇವರೆಲ್ಲ ಹೋಗಿ ಬಂದಿದ್ದು ಜೊತೆಗೆ. ನಾನೊಬ್ಳು ಮನೇಲಿದ್ದೆ ಪಾಪು ನೋಡಿಕೊಂಡು. ನಾನು ಮತ್ತು ಅಮ್ಮ ಇದ್ವಿ. ಅದಕ್ಕೋಸ್ಕರ ನಾನು ಛಾಯನ ಜೊತೆ ಎಲ್ಲೂ ಹೋಗಿಲ್ಲ ಅಂತ. ನೆಕ್ಸ್ಟ್ ಡೇ ಅಚ್ಚುನ ಮನೆಗೆ ಬಿಟ್ಟು ನಾನು ಮತ್ತು ತಂಗಿ ಮಾತ್ರ ಹೊರಗಡೆ ಹೋಗ್ತಾಯಿದ್ದೀವಿ ಅಷ್ಟೇ. ಮತ್ತು ಎಲ್ಲರೂ ಬಿಟ್ಟೆ ನಾವಿಬ್ಬರೇ ಹೋಗಿರಲಿಲ್ಲ. ಅವರೆಲ್ಲ ಹೋಗಿ ಬಂದಿದ್ದರು, ನಾವು ಹೋಗಿಲ್ಲ ಅಂತ ನಾನು ನೆಕ್ಸ್ಟ್ ಡೇ ಹೋಗ್ತಾಯಿದ್ವಿ. ನಾನು ಛಾಯೆ ಇಬ್ಬರು ಇಲ್ಲೇ ಮಾಲ್ ಹತ್ರ ಹೋಗಿ ಬರೋಣ ಅಂತ. ಬಟ್ ನಾನು ಮನೆಯಿಂದ ಹೊರಟಿದ್ದು, ಬಟ್ ಅಲ್ಲಿ ಹೋದ್ಮೇಲೆ ಏನು ಕ್ಲಿಪ್ಪಿಂಗ್ ತೊಗೊಳ್ಳಿಕ್ಕಾಗಿಲ್ಲ. ಸೊ ಈ ವಿಡಿಯೋನ ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗೋಣ ಅಂತ ಹೇಳ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಲಾಟ್ಸ್ ಆಫ್ ಲವ್.